ಇವತ್ತೇನು ತಾವೆಲ್ಲ ಮಾಧ್ಯಮ ಮಿತ್ರರು ಬಂದಿದ್ದೀರಾ. ಈ ಪ್ರೆಸ್ ಮೀಟ್ ಏನಕ್ಕೆ ಮಾಡ್ತಾಯಿದ್ದೀವಿ ಅಂದರೆ, ಇಲ್ಲಿನ ಮಾಜಿ ಶಾಸಕರಾದಂಥ ಸಂಪಂಗಿ ಅಣ್ಣವರು ನಮ್ಮ ಶಾಸಕರ ಮೇಲೆ ಮೊನ್ನೆ ಒಂದು ಆರೋಪ ಮಾಡ್ತಾರೆ. ಏನಂತ, 16,000 ಜನ ಪೆನ್ಷನ್ ತೆಗೆದಾಕಿದ್ದೀರಾ, 4,000 ರೇಷನ್ ಕಾರ್ಡ್ ತೆಗೆದಾಕಿದ್ದೀರಾ, ಮತ್ತು ಏನೇನೋ ಮಾಡಿದ್ದೀರಾ, ಅಧಿಕಾರ ನೀವು ಚಲಾಯಿಸ್ತಲ್ಲ, ಅದು ಇದು ಅಂತ ನೋಡಿ. ಅದಕ್ಕೆ ನಾನು ಸ್ವಲ್ಪ ಒಂದೊಂದೇ ವಿವರಣೆ ಕೊಡ್ತೀನಿ. ದಯವಿಟ್ಟು ಸಂಪಂಗಿ ಅಣ್ಣವರೇ, ನಮಗಿಂತ ನಿಮಗೆ ಒಳ್ಳೆ ನಾಲೆಡ್ಜ್ ಇದೆ ಅಡ್ಮಿನಿಸ್ಟ್ರೇಷನ್ ಬಗ್ಗೆ. ತಾವು 2 ಸಲ ಶಾಸಕರಾಗಿದ್ರಿ. ತಾವು ಒಂದು ಸಲ, ತಮ್ಮ ತಾಯಿಯವರು ಒಂದು ಸಲ ಈ ರೇಷನ್ ಕಾರ್ಡ್ ತೆಗಿಯೋದಾಗಲಿ ಸೇರಿಸೋದಾಗಲಿ MLA ಮಾಡುವಂಥದ್ದಲ್ಲ. ಮುಖ್ಯವಾಗಿ ಅದಕ್ಕೆ ಆದಂಥ ಮಾನದಂಡಗಳಿರುತ್ತೆ. ಯಾರನ್ನಾದರೂ ಒಬ್ಬರು ಸೇರಿಸ್ಬೇಕಾಗಂತ ಇರಲಿ, ತೆಗಿಬೇಕಂತ ಇರಲಿ. ಆ ಗ್ರೌಂಡ್ಸ್ ಮೇಲೆ ಸೆಂಟ್ರಲ್ ಗೌರ್ಮೆಂಟಿಂದ ಒಂದು ಅಮೆಂಡ್ಮೆಂಟ್ ಪಾಸ್ ಮಾಡಿದ್ದಾರೆ. ಏನೇನು ಬೋಗಸ್ ಕಾರ್ಡ್ ತಾವು ಹೆಂಗೆ ಈಗ SIRನ ಕರೆಕ್ಟು ಅಂತ ಇದ್ದಾರೆ, ಇದು ಕೂಡ ಹಂಗೆ ಆಗಿರೋದು. SIR ರೀತಿಯಲ್ಲೇ ಕೇಂದ್ರ ಸರ್ಕಾರ ಒಂದು ಆಜ್ಞೆ ಮಾಡಿದ್ದಾರೆ. ಏನೇನು ಬೋಗಸ್ ಕಾರ್ಡ್ಗಳಿದಾವೋ ಒಂದೊಂದು ಮನೆಗೆ 2-2, 3-3 ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ. ಪಾಪ ಗೊತ್ತಿಲ್ಲದೇನೋ ಗೊತ್ತಿದ್ದು ಏನೋ ಆಸೆಗೆ ಮಾಡಿಸ್ಕೊಂಡಿರ್ಬೋದು. ಅವೆಲ್ಲ ತೆಗಿಬೇಕು ಅಂತ ಕೇಂದ್ರ ಸರ್ಕಾರದ ನಿರ್ದೇಶನದ ಮೇರೆಗೆ ಇವಾಗ ನಡೀತಾ ಇರೋದು ಮೊದಲನೇದಾಗಿ. ಅದರಿಂದ ಅರ್ಹ ಫಲಾನುಭವಿಗಳಿಗೆ ನಾನು 100% ಕರೆಕ್ಟಾಗಿ ಮಾಡಿದ್ದಾರೆ ಅಂತ ಹೇಳೋಕ್ಕೆ ಎಲ್ಲೋ ಅಫಿಷಿಯಲ್ಸಿಂದನೋ ಯಾರಿಂದನೋ ಮಾಹಿತಿ ಕೊರತೆಯಿಂದ ಒಂದು ಅಷ್ಟು ಎಡವಟ್ಟಾಗಿರ್ಬೋದು. ಮುಂದಿನ ದಿನಗಳಲ್ಲಿ ರಿಯಲ್ ಬೆನಿಫಿಷರ್ಸ್ ಯಾರಿದ್ದಾರೋ ಖಂಡಿತ ಅವ್ರಿಗೆಲ್ಲ ವಾಪಸ್ಸು ರೇಷನ್ ಕಾರ್ಡ್ ಬರುತ್ತೆ. ಎರಡನೇದಾಗಿ ಪೆನ್ಷನ್ ಬಗ್ಗೆ ಮಾತಾಡಿದ್ದೀರ. 16,000 ಜನರ ಹೊಟ್ಟೆ ಊಟನ ಕಸಿದ್ಕೊಂಡ್ಬಿಟ್ಟಿದ್ದೀರಾ. ನೋಡಿ ಸರ್, ನಿಮ್ಗೆ ಈಗಾಗಲೇ ಗೊತ್ತಿದೆ, ಆ ಎಮ್ಮ ಕಳೆದ 8 ವರ್ಷಗಳಿಂದ MLA ಆಗಿದ್ದಾರೆ. ಯಾರು ಊಟ ಕಸಿಯೋದಾಗಲಿ, ಯಾರು ಜಮೀನು ಕಸಿದ್ಕೊಳ್ಳೋದಾಗಲಿ, ಮತ್ತೊಂದಾಗಲಿ ಮಗದೊಂದಾಗಲಿ ಆ ಎಮ್ಮ ಮಾಡಿಲ್ಲ. ಬೇಕಾದರೆ ನೀವು 1,000 ಹೇಳ್ಕೊಬೋದು. ಅದರಿಂದ ಆ ಟೆಕ್ನಿಕಲ್ ಪ್ರಾಬ್ಲಮ್ ಏನಾಗಿದೆ ಅಂದರೆ, ನನ್ನ ಪ್ರಕಾರ ಒಂದು ಸಣ್ಣದಾಗಿ ಹೇಳ್ತೀನಿ. ಇದು ಎಲಿಜಿಬಿಲಿಟಿ ಬಂದು 30,000 ಇರಬೇಕು ಪೆನ್ಷನ್ಗೆ. ಇನ್ಕಮ್ ಸರ್ಟಿಫಿಕೇಟಲ್ಲಿ 30,000 ಕ್ರಾಸ್ ಆದರೆ ಬರೋಲ್ಲ. ಇಲ್ಲೇನಾಗಿದೆ ಅಂದರೆ, ನಮ್ಮ NREGಯಲ್ಲಿ ಡೈಲಿ ಕೂಲಿನೇ 360 ರಿಂದ 370 ರೂಪಾಯಿ ಇದೆ. ಆ ಮ್ಯಾಂಡೇಸನ್ನು ಅಕೌಂಟಬಲ್, ಅದು ಬ್ಯಾಂಕ್ ಪಾಸ್ಬುಕ್ ಹೋಗುತ್ತೆ. ಕೆಲವ್ರು ತಿಳಿದೆ ಒಂದು ಮನೆಯಲ್ಲಿ ಒಬ್ಬರೇ ಹಾಕಿಸ್ಕೊಂಡ್ಬಿಟ್ಟಿದ್ದಾರೆ. ಒಂದು ಮನೆಯಲ್ಲಿ 4-5 ಜನ ಇದ್ದಾಗ 4-5 ಜನ ಹಾಕಿಸ್ಕೊಂಡ್ರೆ ಒಂದೊಂದು ಅಕೌಂಟಿಗೆ 7,000, 8,000, 9,000 ಈ ಥರ ಹೋಗಿದ್ರೆ ಅವರು ಪೆನ್ಷನ್ ಕ್ಯಾನ್ಸಲ್ ಆಗೋಲ್ಲ. ಕೆಲವ್ರು ಗೊತ್ತಿಲ್ಲದೆ ಲೀಗಲ್ಲಾಗಿ 36,000 ಅವ್ರ ಅಕೌಂಟ್ ಸೇರಿಬಿಟ್ಟಿದೆ. ಅರ್ಥ ಆಗ್ತಾಯಿದೆಯಾ? ಈ 36,000 ಯಾವಾಗ ಸೇರುತ್ತೋ ಅದು ಲೀಗಲ್ ಇನ್ಕಮ್ಮು. ಆ ಲೀಗಲ್ ಇನ್ಕಮ್ ಬಂದಾಗ ಅದು ಕ್ಯಾನ್ಸಲ್ ಆಗಿರುತ್ತೆ. ಮುಂದಿನ ದಿನಗಳಲ್ಲಿ ನೀವು ನಮ್ಮ ಜೊತೆ ಬನ್ನಿ, ಕೈ ಜೋಡಿಸೋಣ. ಎಲೆಕ್ಷನ್ ಬಂದಾಗ ಎಲೆಕ್ಷನ್ ಮಾಡ್ಕೊಳ್ಳೋಣ. ಜನರಿಗೆ ಮಾಹಿತಿ ಕೊರತೆಯಿಂದ ಇದಾಗಿದೆ. ಮುಂದಿನ ದಿನಗಳಲ್ಲಿ ಆ NREG ಪ್ರಾಬ್ಲಮಿಂದಾನೇ 90% ಈ ಪೆನ್ಷನ್ದು, ಈ ವೋಟರ್ ID, ಇದು ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿರೋದು. ಅದರಿಂದ ಅದನ್ನು ಖಂಡಿತ ಸರಿಪಡಿಸೋಣ. ಒಳ್ಳೆ ಸಲಹೆ ಕೊಟ್ಟಿದ್ದೀರಾ. ಅದು ಬಿಟ್ಬಿಟ್ರೆ 16,000 ಜನನ ಗ್ಯಾರಂಟಿಗಳು ಕೊಟ್ಟಿದ್ದೀರಾ. ನಿಮ್ಮನ್ನು ಯಾರು ಗ್ಯಾರಂಟಿಗಳು ಕೇಳಿದರು? ಸ್ವಾಮಿ, ನಿಮಗೆ ಬೇಡ ಸ್ವಾಮಿ ಗ್ಯಾರಂಟಿ. ಒಬ್ಬ ಬಡ ಮಹಿಳೆಗೆ, ಬಡ ಕುಟುಂಬಕ್ಕೆ, ದೀನದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಅವ್ರಿಗೆಲ್ಲ ಬೇಕು. ಏನು ಸ್ವಾಮಿ, ಸುಮ್ಮನೆ ಮನೆಯಲ್ಲಿ ಕೂತಿದ್ರೆ 2,000 ಸರ್ಕಾರ ಕೊಡ್ತಾಯಿದೆ, ಫ್ರೀ ಬಸ್ ಕೊಡ್ತಾಯಿದೆ, ಫ್ರೀ ಕರೆಂಟ್ ಕೊಡ್ತಾಯಿದೆ, ಇಷ್ಟೆಲ್ಲ ಕೊಡ್ತಾಯಿದ್ರೆ ನಿಮ್ಮನ್ನು ಕೇಳಿದ್ವಾ ಅಂತೀರಾ ನೀವು? ನಿಮಗೆ ಬೇಡ ಸ್ವಾಮಿ. ಅರ್ಹ ಫಲಾನುಭವಿಗಳಿಗೆ ಅದೆಲ್ಲ ಬೇಕು, ಖಂಡಿತ ಬೇಕು. ನೀವು ಇಲ್ಲಿ ಬೇಡ ಅಂತ ವಾದಿಸೋಕ್ಕೆ ಬರ್ತೀರಾ. ನಮ್ಮನ್ನು ರೋಲ್ ಮಾಡಲ್ಲ ತಗೊಂಡು ನೀವು ಎಲ್ಲೆಲ್ಲಿ ಎಲೆಕ್ಷನ್ಗೆ ಹೋಗ್ತಾಯಿದ್ದೀರೋ BJP ಅವರು, ಆ ಸ್ಟೇಟಲ್ಲೆಲ್ಲ ಏನಕ್ಕೆ ನೀವು ಕೊಡ್ತಾಯಿದ್ದೀರಾ? ನಮ್ಮದು ಫೇಲ್ಯೂರ್ ಸ್ಕೀಮ್ ಇದ್ದರೆ. ಅದರಿಂದ ದಯವಿಟ್ಟು ನಿಮ್ಮ ಮೇಲೆ ಅಪಾರವಾದ ಗೌರವ ಇದೆ. ನಾನು ನಿಮ್ಮ ಜೊತೆ ಇದ್ದಂಥವನು. ನೀವು ಈ ಥರ ಎಲ್ಲ ಸಣ್ಣ ಪುಟ್ಟಕ್ಕೆ ಮಾತಾಡಲ್ಲ ಅಂತ ನನ್ನ ಮೇಲೆ ಇಷ್ಟು ದಿನ ನಾನು ಯಾರಾದರೂ ನನಗೆ ಕೇಳಿದ್ರೆ, ಅವ್ರ ಲೆವೆಲ್ಲೇ ಬೇರೆ, ಅವ್ರು ಈ ಥರ ಎಲ್ಲ ಮಾತಾಡಲ್ಲಪ್ಪ, ಆದಿ ಬೀದಿಯಲ್ಲಿರೋ 4 ಜನ ಮಾತಾಡ್ಕೊಂಡ್ರೆ ಅದಕ್ಕೆ ವ್ಯಾಲ್ಯೂ ಇರೋಲ್ಲ, ಅವರು ದೊಡ್ಡತನ, ಅವ್ರು ಹಿಂಗೆಲ್ಲ ಮಾತಾಡಲ್ಲ ಅಂತ ಬಂದಿದೆ. ಆದರೆ ತಾವು ಯಾಕೆ ತಮ್ಗೆ ಯಾರೋ ಮಿಸ್ಗೈಡ್ ಮಾಡಿದ್ದಾರೆ, ಯಾರೋ ಮಿಸ್ಗೈಡ್ ಮಾಡಿ ಕೂರಿಸಿ ತಮ್ಮ ಕೈಲಿ ಸುಳ್ಳುಗಳೆಲ್ಲ ಹೇಳಿಸ್ತಾ ಇದ್ದಾರೆ. ದಯವಿಟ್ಟು ತಾವು ಕೂಡ 10 ವರ್ಷ MLA ಆಗಿದ್ದಂಥವ್ರು, ತಾವು 5 ವರ್ಷ ಇದ್ದಾಗ ಒಳ್ಳೆ ಕೆಲಸಗಳು ಮಾಡಿದ್ದೀರಾ, ನಾವು ಇಲ್ಲ ಅಂತ ಇಲ್ಲ. ಅವತ್ತಿನ ದಿನಕ್ಕೆ ನೀವು ಮಾಡಿರೋದು ಒಳ್ಳೆ ಕೆಲಸಗಳೇ.
ನಮ್ಮ ಎಮ್ ಎಲ್ ಎ ಸುಮ್ಮನೆ ಕೂತಿದ್ರು. ನೀವು ಎಮ್ ಎಲ್ ಎ ಇದ್ದಾಗ ವನವಾಸದಲ್ಲಿ ಇದ್ವಿ. ನಿಮ್ಮ ಮಗಳ ಮೇಲೆ ಸೋತಾಗ ಕೂಡ ನಮ್ಮ ಎಮ್ ಎಲ್ ಎ ಅವ್ರು ಸುಮ್ಮನೆ ಕೂತಿದ್ರು. ZP L ಸೋತಾಗ ಕೂಡ ಯಾವತ್ತೂ ನಿಮ್ಮನ್ನು ಕಾಮೆಂಟ್ ಮಾಡಲಿಲ್ಲ. ನಮ್ಮ ಕೆಲಸ ಏನಿದ್ರು ನಾವು ಕಾಮೆಂಟ್ ಮಾಡಿದ್ರೆ ಕೆಲಸಗಳು ನಿಂತು ಹೋಗುತ್ತೆ. ಅಭಿವೃದ್ಧಿ ಕಡೆ ಹೋಗುತ್ತೆ. ದೀನ ದಲಿತರಿಗೆ ಬಡವರಿಗೆ ಯಾವುದು ಬೆನಿಫಿಟ್ಸ್ ಇರಲ್ಲ. ನಾವು ಕಿತ್ತಾಡ್ತಾ ಇದ್ರೆ ಅದರಿಂದ ದಯವಿಟ್ಟು ತಮ್ಗೆ ಹೇಳ್ತೀನಿ, ಏನಾದರೂ ಲೋಪದೋಷಗಳಾಗಿದ್ದರೆ ತಾವು ದಯವಿಟ್ಟು ನಮ್ಮ ಜೊತೆ ಕೈ ಜೋಡಿಸಿ. ನೀವು ಹೇಳ್ತಾ ಇದ್ರಿ ಕಾಂಗ್ರೆಸ್ ಅವ್ರನ್ನ ಕಂಡ್ರೆ ನನಗೆ ಅನುಕಂಪ, ಪಾಪ ಕಾಂಗ್ರೆಸ್ ಅವ್ರಿಗೆ ಏನೂ ಮಾಡ್ತಾ ಇಲ್ಲ, ಯಾರ್ಯಾರಿಗೋ ಹೊಟ್ಟೋಗ್ತಾಯಿದೆ, ಯಾರ್ಯಾರಿಗೋ ಬಂದುಬಿಡ್ತಾಯಿದೆ ಅಂತ. ದಯವಿಟ್ಟು ನಮಗೆ BJP ಅವ್ರನ್ನ ಕಂಡ್ರೆ ಅನುಕಂಪ. ಅವ್ರು ಆದಿ ಬೀದಿಯಲ್ಲೆಲ್ಲ ಹೇಳ್ಕೊತಾ ಇದ್ದಾರೆ ಸ್ವಾಮಿ. ಯಪ್ಪ ಚೆನ್ನಾಗಿದ್ರು, ಏನೋ ಎಡವಟ್ಟಾಗಿ ಇವ್ರ ಕೈಯಲ್ಲಿ ಎಲೆಕ್ಷನ್ ಕಂಟೆಸ್ಟ್ ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ ಕಂಪ್ಲೀಟ್ ಅವ್ರು ನಿಲ್ಲಕ್ಕೆ ಆಗ್ತಿಲ್ಲ. ಆದರೂ ಮನುಷ್ಯ ಅರ್ಥ ಮಾಡ್ಕೋತಾ ಇಲ್ಲ. ಬೇರೆಯವ್ರಿಗೆ ಬಿಟ್ಕೊಟ್ರೆ ಅಟ್ಲೀಸ್ಟ್ ನಾವು ರೂಪಮ್ಮನ್ನು 50,000 ಲೀಡ್ನ ನಾವು 40,000ಕ್ಕಾದರೂ ತರ್ಬೋದು. ಈ ಮನುಷ್ಯ ಬಿಟ್ಕೊಡಲ್ಲ, ಬೇರೆಯವ್ರನ್ನ ಬರೋಕ್ಕಾಗಲ್ಲ ಅಂತ ತುಂಬ ನೋವು ಪಡ್ತಾಯಿದ್ದಾರೆ ಸರ್. ಅದರಿಂದ ತಾವು ದೊಡ್ಡ ಮನ್ಸು ಮಾಡಿ ನಿಮ್ಮ ಜೊತೆ ಇರೋರು ನೀವು ಕೇಳ್ಕೊಳ್ಳಿ. ಅವ್ರು ಹೇಳ್ತಾ ಇರೋದು ನಾವು ಹೇಳ್ತಿಲ್ಲ. ನಮ್ಮ ಜೊತೆ ಯಾರು ಇದ್ದಾರೋ ಸರ್, ನೀವು ಒಂದು ಏಜೆನ್ಸಿ, ಪ್ರೈವೇಟ್ ಏಜೆನ್ಸಿ ಕೊಟ್ಟು ನಿಮ್ಮ ಹಿಂದೆ ಎನ್ಕ್ವೈರಿ ಮಾಡಿಸ್ಕೊಳ್ಳಿ ಸರ್. ನಿಮ್ಮ ಹಿಂದೆ ಇರೋರು ಹೇಳ್ತಾರೆ ಸರ್ ನೀವು ಬೇಡ ಅಂತ. ನಿಮ್ಮ ಅಧಿಕಾರ ಇದ್ದಾಗ ನೀವು ಮಾಡಿದ್ದೀರಾ. ದೇವರು ಯಾಕೋ ನಿಮ್ಮ ಮೇಲೆ ವಕ್ರ ದೃಷ್ಟಿ ಬೀರ್ದ, ನಿಮ್ಮ ಅಧ್ಯಾಯ ಮುಗ್ದಂಗೆ ಮಾಡಿಸ್ಬಿಟ್ಟ. ಅದರಿಂದ ದಯವಿಟ್ಟು ಆರೋಪಗಳು ಮಾಡೋವಾಗ ಏನಾದರೂ ಬೇಸಿರಲಿ. ಆಮೇಲೆ ಹೇಳ್ತೀರಾ ಮೇಡಮ್ ಅವರು ಸೈನು ಇಲ್ಲಿ ಮಾಡಿದ್ರೆ ಸೀಲಿಗೆ ಕೋಲಾರಕ್ಕೆ ಹೋಗ್ಬೇಕು ಅಂತೀರ. ನಿಮ್ಮ ಜೊತೆಯಲ್ಲಿ ಇರ್ತಾರೆ ಹೇಳ್ತಾಯಿದ್ರು, MLA ನಮ್ಮಡು ಸೈನ್ ಇಡ್ಸೇಸ್ಕೊಂಡೆ ಬೆಂಗಳೂರಿಗೆ ಹೋಗಲ್ಲ ಅಂತಾಯಿದ್ರು ಜನ ಹೇಳ್ತಾಯಿದ್ರು. ನಾವು ಹೇಳ್ತಾಯಿದ್ರು ಆ ಬೆಂಗಳೂರಿಗೆ ಏನಕ್ಕೆ ಸೀಲಿಗೆ ಬಂದರು, ಸೈನಿಗೆ ಬಂದರು. ಅದೆಲ್ಲ ಊಹಾಪೋಹಗಳು ಸ್ವಾಮಿ. ನೀವೇನು ಹೇಳೋದು ಗೋವಿಂದಗೌಡ್ರ ಬಗ್ಗೆ ಹೇಳಕ್ಕೆ ಬರ್ತೀರ. ಅವರು ಈ ಭಾಗದ ಕೋಲಾರ ಜಿಲ್ಲೆ DCC ಬ್ಯಾಂಕ್ ಅಧ್ಯಕ್ಷರಾಗಿದ್ದರು. DCC ಬ್ಯಾಂಕ್ ಅಧ್ಯಕ್ಷರಾಗಿದ್ದರು. 100 ಕೋಟಿ ಲೋನ್ ಕೊಟ್ಟಿದ್ದಾರೆ. ನಮ್ಮ ಶಾಸಕರ ನೇತೃತ್ವದಲ್ಲಿ ಸೋತಾಗ, ZP ಮೆಂಬರಲ್ಲಿ ಸೋತಾಗ ನಮ್ಗೆ ಆ DCC ಬ್ಯಾಂಕ್ ನಮ್ಮ ಮೇಡಮ್ ಅವ್ರ ಕೈ ಹಿಡಿತು. ಆ DCC ಬ್ಯಾಂಕ್ ಮುಖಾಂತರ ಅವ್ರ ತಾಯಿ ಥರ ಹಚ್ಕೊಂಡಿದ್ದಾರೆ. ಮೇಡಮ್ ಅವರು ತಾಯಿ ಥರ ಅವ್ರನ್ನ ಹೆಚ್ಕೊಂಡು ಆ ರೀತಿಯಲ್ಲಿ ಅವ್ರ ಲೀಡರ್ಶಿಪ್ಪಲ್ಲಿ ಎಲೆಕ್ಷನ್ ಮಾಡ್ತಾಯಿದ್ದೀವಿ. ಅಲ್ಲ ಸ್ವಾಮಿ, ಯಾರ್ಯಾರು ಬೆಂಗಳೂರು ಮೈಸೂರಿಂದ ಬರೋರು ಬಂದು ಇಲ್ಲಿ ಎಲೆಕ್ಷನ್ ಮಾಡ್ಬೋದು. ಕೋಲಾರದಲ್ಲಿರೋ ನಮ್ಮ ಇಲ್ಲಿಗೆ 15-20 ಕಿಲೋಮೀಟರ್ ಇರೋ ಗೋವಿಂದಗೌಡರು ಬಂದು ಇಲ್ಲಿ ಎಲೆಕ್ಷನ್ ಮಾಡಬಾರ್ದ, ಲೀಡರ್ಶಿಪ್ ಮಾಡಬಾರ್ದ. ಬೋರವರು ಅವ್ರಿಗೆ ಅವ್ರ ಅಕ್ಕನ ಇಲ್ಲಿ ಕೌರ್ಗಾನಹಳ್ಳಿಗೆ ಇಲ್ಲಿಂದ 2 ಕಿಲೋಮೀಟ್ರು ಮಗನಿಗೆ ಇಲ್ಲಿ ಮಾಡ್ಕೊಂಡಿದ್ದಾರೆ. ನೀವು ರೀಸನ್, ಟೆಕ್ನಿಕಲ್ ರೀಸನ್ ಕೊಡಿ. ಗೋವಿಂದಗೌಡರು ಅಂತ ದಯವಿಟ್ಟು ಹೇಳಬೇಡಿ. ಗೋವಿಂದಗೌಡರ ಬಗ್ಗೆ ನೀವು ಹೇಳ್ತಾ ಇದ್ರೆ ನಾವು ಹೇಳೋದಕ್ಕೂ ಬೇಕಾದಷ್ಟು ರೀಸನ್ಸ್ ಇರುತ್ತೆ. ಅವ್ರು ನಮ್ಮ ನಾಯಕರು. ಅವ್ರು ಬರಬಾರ್ದು ಅನ್ನೋಕ್ಕೆ ನಿಮ್ಮ ಹತ್ರ ಏನಾದರೂ ಗ್ರೌಂಡ್ಸ್ ಇದ್ರೆ ಹೇಳಿ. ಬರಬೇಕು ಅನ್ನೋದಕ್ಕೆ ನನ್ನ ಹತ್ರ 1,000 ರೀಸನ್ಸ್ ಇದೆ, ನಾನು ಕೊಡ್ತೀನಿ. ಯಾಕೆ ಬರಬಾರ್ದು ಅವರು? ಯಾಕೆ ಬರಬಾರ್ದು? ಅವ್ರು ಬಂದರೆ ನೀವು ಸೋತಾಗ್ತದೆ ಅಂತ ಭಯನಾ? ಅವ್ರ ಮೇಲೆ ಭಯನಾ? ಅದಕ್ಕೆ ದಯವಿಟ್ಟು ನೋಡಿ, ನಮ್ಮ ಶಾಸಕರು ಎಜುಕೇಟೆಡ್ ಇದ್ದಾರೆ, PhD ಡಾಕ್ಟ್ರೇಟ್ ಮಾಡ್ಕೊಂಡಿದ್ದಾರೆ. ಎಲ್ಲೋ ಶಾಲು ಓದಿಸ್ಕೊಂಡು ಡಾಕ್ಟ್ರೇಟ್ ತಗೊಂಡಿಲ್ಲ ಅವರು. ಕ್ವಾಲಿಫೈಡ್ PhD ಇನ್ ಪೊಲಿಟಿಕಲ್ ಸೈನ್ಸ್. ಶಿ ಈಸ್ ವೆಲ್ ಎಜುಕೇಟೆಡ್. ನೋಡಿ, ತಾವೆಲ್ಲ ಏನೇನೋ ಮಾತಾಡ್ತಾ ಇದ್ದೀರಾ ಆದಿ ಬೀದಿಯಲ್ಲಿ. ಬೇರೆಯವರು ಇರ್ಬೋದು. ಆ ಅಮ್ಮ ಇವತ್ತವರೆಗೂ ತುಟಿ ಬಿಚ್ಚಿಲ್ಲ. ನೀವು ಶಾಸಕರಾಗಿದ್ದಾಗ ಕೂಡ ಕೆಲಸ ಮಾಡಿದ್ದೀರಾ. ನಿಮ್ಮನ್ನು ನಾವು ಕಾಮೆಂಟ್ ಮಾಡ್ತಾ ಇಲ್ಲ. ನಿಮ್ಮ 10ರಷ್ಟು ಕೆಲಸ ಇವಾಗ MLA ಮಾಡ್ತಿದ್ದಾರೆ. ಕೆಲಸ ಮಾಡೋಕ್ಕೆ ಬಿಡಿ. ಎಲೆಕ್ಷನ್ ಬಂದಾಗ ಆ ಕೆಲಸನೇ ತೋರಿಸುತ್ತೆ. ಅವ್ರಿಗೆ ಓಟ್ ಹಾಕ್ಬೇಡ, ಇವ್ರಿಗೆ ಹಾಕ್ಬೇಕಾ, ಅವ್ರಿಗೆ ಹಾಕ್ಬೇಕಾ, ಜನ ಡಿಸೈಡ್ ಮಾಡ್ತಾರೆ. ಅದರಿಂದ ದಯವಿಟ್ಟು ನೀವು ಏನೋ ಹೇಳಕ್ಕೆ ಹೋಗಿ 16,000 ಊಟ ಕಸಿದ್ಕೊಂಡ್ಬಿಟ್ಟಿದ್ದೀರ ಅಂದರೆ ಯಾವ MLAನೂ ಕಸಿದ್ಕೊಳ್ಳಲ್ಲ, ಯಾವ ಮಿನಿಸ್ಟ್ರು ಕಸಿದ್ಕೊಳ್ಳಲ್ಲ. ಅಲ್ಲಿ ಏನೋ ಲೋಪದೋಷ ಆಗಿರುತ್ತೆ. ಒಂದು ಟೀಮ್ ಕಟ್ಟ್ರಿ ನೀವೇ, BJPಯಿಂದ ಟೀಮ್ ಕಟ್ಟಿ ಎಲ್ಲಿ ಲೋಪದೋಷ ಆಗಿದೆ ಯಾವನಾದರೂ ಪರ್ಪಸಾಗಿ ಮಾಡಿದರೆ ಅವ್ರನ್ನ ಮನೆಗೆ ಕಳಿಸಿ, ಲೋಕಾಯುಕ್ತಕ್ಕೆ ದೂರು ಕೊಡಿ ಅವನ ಮೇಲೆ. ಅದು ಬಿಟ್ಬಿಟ್ಟು ಶಾಸಕರು ನೀವು ಊಟ ಗ್ಯಾರಂಟಿ ಯಾರು ಕೇಳಿದ್ವಿ ಅಂತಿರಲ್ಲ ಸ್ವಾಮಿ. ನೆಕ್ಸ್ಟ್ ಎಲೆಕ್ಷನ್ಗೆ ಹೋಗ್ಬೇಕು, ನೀವು ಮನೆ ಹತ್ರ ಹೋಗಿ ನಿಮ್ಗೆ ನನಗೆ ಓಟ್ ಹಾಕಿ ಇನ್ಮೇಲೆ 2,000 ಬರೋಲ್ಲ, ಕರೆಂಟ್ ಬಿಲ್ ಕಟ್ಟಬೇಕು, ಬಸ್ ಚಾರ್ಜ್ ಕೊಡಬೇಕು ಅಂತ ನೀವು ಹೇಳ್ಬಿಟ್ಟು ನೀವು ಓಟ್ ಕೇಳಿ. ನಿಮ್ಗೆ ಯಾರಾದರೂ ಓಟ್ ಹಾಕ್ಬಿಟ್ರೆ ನಮ್ಮ ಶಾಸಕರನ್ನ ಕಂಟೆಸ್ಟ್ ಮಾಡೋದೇ ಈಗಲೇ ನೀವು ಸರ್ವೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಎಲೆಕ್ಷನ್ಗೆ 2,000 ಬರೋಲ್ಲ, ನಾನು ಗೆದ್ದರೆ ನನಗೆ ಓಟ್ ಹಾಕಿ, ಬಸ್ ಚಾರ್ಜ್ ಕೊಡಬೇಕು, ಹಿಂಗೇನಪ್ಪ ಗ್ಯಾರಂಟಿ ಇಲ್ಲ, ಕರೆಂಟ್ ಬಿಲ್ಲು, ಯುವಕರಿಗೆ ಇದು ಯುವ ನಿಧಿ, ಇವೆಲ್ಲ ಬರಲ್ಲ. ಇವೆಲ್ಲ ನಾನು ನಿಲ್ಲಿಸ್ಬಿಟ್ಟು
ಚಿನ್ನದ ರೋಡ್ ಹಾಕ್ತೀನಿ ಅಂತ ನೀವು ಎಲೆಕ್ಷನ್ಗೆ ಹೋಗಿ ನೀವು ಕೇಳಿ, ಇವತ್ತಿಂದ ಸ್ಟಾರ್ಟ್ ಮಾಡಿ. ಜನರೇನಾದರೂ ನಿಮ್ಮ ಪರವಾಗಿ ಎಲ್ಲಾದರೂ ಮ್ಯಾಂಡೇಟ್ರಿ ಕೊಟ್ಬಿಟ್ರೆ ನಮಗೆ ಬೇಡ ಇವು, ನಾವು ಬಿಡ್ತಾ ಇದ್ದೀವಿ ಅಂತ ನಮ್ಮ MLA ಕಂಟೆಸ್ಟೇ ಮಾಡಿಸೋದು ಬೇಡ, ಡೈರೆಕ್ಟ್ ನಿಮಗೆ ಬಿಟ್ಕೊಟ್ಬಿಡೋಣ. ಬೇಕು ಸ್ವಾಮಿ, ಬಡವರಿದ್ದಾರೆ, ಬೇಕಾದಷ್ಟು ಜನ ಬಡವರಿದ್ದಾರೆ, ಅವ್ರಿಗೆಲ್ಲ ಇವೆಲ್ಲ ಬೇಕು. ಒಂದು 5 ವರ್ಷ MLA ಆದಾಗ ಸ್ವಲ್ಪ 100% ಟಿಕ್ ಮಾಡೋಕ್ಕಾಗಲ್ಲ. ಈಗ ನೋಡಿ ತಮಿಳ್ನಾಡಲ್ಲಿ TVK ವಿಜಯ್ದು ಅವರು CM ಆದರೆ ಅಣ್ಣಾಮಲೈ ಹೊಸ ಪಕ್ಷ ಕಟ್ಟಿ ಅವ್ರ ಫಾಲೋವರ್ಸ್ಗೆಲ್ಲ ಏನು ಹೇಳ್ತಿದ್ದಾರೆ, அவங்க இப்போ தான் புதுசாக வந்திருக்காங்க, 90% ஆஃப் MLAs வந்து புதுசு, அவங்க கீழே தவறி ಮುಂದಾಲು ಕೈ பிடிச்சி எடுக்கணும், ಕೈ ಹಿಡಿದು ನಾವು ಮೇಲೆ ಎತ್ತಬೇಕು, ಅವ್ರ ತಪ್ಪುಗಳನ್ನ ತೋರಿಸ್ಬಿಟ್ಟು ಸರ್ಕಾರ ಬೀಳ್ಸೋದಲ್ಲ ಅಂತ ಹೇಳಿದ್ದಾರೆ. ರಾಜಕೀಯ ಅಂದರೆ ಆ ರೀತಿ ಇರುತ್ತೆ. ಮ್ಯಾಂಡೇಟ್ರಿ ಬಂದಾಗ ತಾವೇ ಹೇಳಿದ್ದೀರಾ, ರಾಜಕೀಯ ಅಂದಮೇಲೆ ಸೋಲು ಗೆಲುವು ಸಹಿ. ನಾವು ನಿಮ್ಮ ಜೊತೆ ಇದ್ದಾಗ ನಾವು ಕನಸು ಕಾಣ್ತಿದ್ವಿ ಸ್ವಾಮಿ, ನಿನ್ನ ಜೀವನದಲ್ಲಿ ಯಾರು ಸೋಲ್ಸೋಕ್ಕಾಗಲ್ಲ ಅಂತ. ಏನೋ ನಿಮ್ಮ ದುರಾದೃಷ್ಟ ಎಡವಟ್ಟಾಗಿದೆ. ದಯವಿಟ್ಟು ನಿರಾಧಾರ ಆರೋಪಗಳನ್ನು ಮಾಡಬೇಡಿ.